ಗಂಗಾವತಿ ನಗರದ ಹಿರೇಜಂತಕಲ್ ವಿರುಪಾಪುರದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿಯವರ ನಿವಾಸದಲ್ಲಿ ಕಳೆದ 38 ವರ್ಷಗಳಿಂದ ಭದ್ರಾವತಿ ಮತ್ತು ಓಬಳಾಪುರಂನಿಂದ ಪಂಡ್ರಾಪುರಕ್ಕೆ ಹೋಗುವ ಪಾದಯಾತ್ರೆಯ ಯಾತ್ರಾರ್ಥಿಗಳಿಂದ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಇದಕ್ಕೂ ಮುನ್ನ ಶ್ರೀ ಪಂಡರಾಪುರ ಪಾಂಡುರಂಗನ ಮತ್ತು ರುಕ್ಮಿಣಿ ದೇವಿಯ ಆರಾಧನೆಯನ್ನ ಮಾಡಲಾಯಿತು. ಜೊತೆಗೆ ಭಜನೆಯನ್ನ ನೆರವೇರಿಸಿ ಮುಂದೆ ಸಾಗಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾದಯಾತ್ರೆಯ ಉಸ್ತುವಾರಿ ಮತ್ತು ಭಜನಾ ಮಂಡಳಿಯ ಉಸ್ತುವಾರಿಗಳಾದ ಚಂದ್ರಶೇಖರ್ ಗೋಂದಿಮಠ ಭದ್ರಾವತಿಯವರು ಮಾತನಾಡಿ, ಪಾದಯಾತ್ರೆಯು ಸ್ವಾಮಿ ನಾಮದೇವಾನಂದ ಭರತಿ ಸ್ವಾಮಿಗಳು ಸಾಧಕಾಶ್ರಮ ಗೋಂದಿಮಠ ಅವರ ನೇತೃತ್ವದಲ್ಲಿ ಕಳೆದ 38 ವರ್ಷಗಳಿಂದ ಶ್ರೀ ಪಾಂಡುರಂಗ ಪಂಡರಾಪುರಕ್ಕೆ ಪಾದಯಾತ್ರೆಯನ್ನ ಇಂದಿಗೂ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಪಾದಯಾತ್ರೆಯ ಉದ್ದೇಶದ ದುಶ್ಚಟಗಳಿಂದ ದೂರ ಮಾಡುವುದು. ಗೋಂದಿಮಠ ಎಂದರೆ ಜೀವನದ ಜಂಜಾಟದಲ್ಲಿ ಜೊತೆಗೆ ಗೊಂದಲವಿಲ್ಲದ ಜೀವನ ನಡೆಸುವುದಕ್ಕೆ ಆಶ್ರಯ ನೀಡುವಂತ ಮಠ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ ಮತ್ತು ಭಜನಾ ಮಂಡಳಿಯ ಸದಸ್ಯರು, ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಮ್ಮ, ಶ್ರೀಮತಿ ಪದ್ಮಾವತಿ, ಶ್ರೀಮತಿ ರಾಧಿಕಾ ಮತ್ತು ಸದಸ್ಯರು, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತು ದರೋಜಿ ವೆಂಕಟೇಶ್, ಗುರು ಭೀಮ್ ಭಟ್ ಜೋಶಿ, ಭೀಷ್ಮನಾರಾಯಣ ಸೇರಿದಂತೆ ಸಮಾಜದ ಮುಖಂಡರಾದ ಜಿಆರ್ಎಸ್ ಸತ್ಯನಾರಾಯಣ, ಸಂಜೀವ್ ಕುಮಾರ್ ರಾಯಚೂರು, ಹೊಸೂರು, ಮಂಜುನಾಥ್ ಶ್ರೇಷ್ಠಿ, ಬಸವರಾಜ್, ಪ್ರಶಾಂತ್ ಸೇರಿದಂತೆ ಇತರರು ಭಾಗವಹಿಸಿ ಅಧ್ಯಕ್ಷರು ಕುಟುಂಬಸ್ಥರಿಂದ ಲಘು ಉಪಹಾರವನ್ನು ನೆರವೇರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಪ್ರಜಾಪ್ರಭ ಟಿವಿ, ಗಂಗಾವತಿ. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಎನ್ಕೆಎಸ್ ಟಿವಿ 4 ಗಂಗಾವತಿ. ಪಾದಯಾತ್ರೆ ಓಬಳಾಪುರದಿಂದ ಪಂಡ್ರಾಪುರಕ್ಕೆ 22 ದಿನದ ಪಾದಯಾತ್ರೆ. ಇದು 38ನೇ ವರ್ಷದ್ದು. ಹರಿಭಕ್ತ ಪಾರಾಯಣ ನಾಮದೇವ ಸ್ವಾಮಿ, ನಾಮದೇವಾನಂದ ಭಾರತಿ, ಗೋಂದಿಮಠ ಭದ್ರಾವತಿ ಇವರು ಆರಂಭ ಮಾಡಿದ್ದು. ಕಾಲಾಂತರದಿಂದ ಅವ್ರ ತಮ್ಮನಾದ ನಾನು ನಡ್ಸ್ಕೊಂಡು ಹೋಗ್ತಾಯಿದ್ವಿ 5 ವರ್ಷದಿಂದ. ಮುಖ್ಯವಾಗಿ ನಮ್ಮ ಪಾದಯಾತ್ರೆ ಉದ್ದೇಶ ನಾಮಚಿಂತನೆ, ನಾಮಸ್ಮರಣೆ, ಹಳ್ಳಿಯಲ್ಲಿ ಜಾಗೃತ ಮಾಡಬೇಕು, ಧರ್ಮದ ಒಂದು ಪ್ರಚಾರ ಮಾಡಬೇಕು ಅನ್ನೋದೇ ಪಂಡರಿ ವಾರ್ಕರಿ ಪಾದಯಾತ್ರೆದು. ನಮ್ಮ ಕಲ್ಯಾಣ ಜೊತೆಗೆ ಜಗತ್ ಕಲ್ಯಾಣನೂ ಆಗ್ತೈತೆ. ಈ ಪಾದಯಾತ್ರೆ ಮಹಿಮೆ ಏನಪ್ಪ ಅಂದರೆ ನಮ್ಮ ಕಲ್ಯಾಣನೂ ಇರ್ತೈತೆ, ಜೊತೆಗೆ ಸಾರ್ವಜನಿಕ ಯಾರಿಗೋ ಈ ಬಸ್ಸಲ್ಲಿ ನೋಡ್ತಾರೆ, ಅಲ್ಲ ಅನ್ನದಾನಿಗೆ ಕೊಡ್ತಾರೆ, ಒಂದೆರಡಾದರೂ ನಾಮಸ್ಮರಣೆ ಮಾಡ್ತಾರೆ. ನಾವು ಬೀಳ್ಕೊಡುಗೆ ಅಂತ ಈ ಅನ್ನದಾನಿಗಳಿಗೆ ಕೊಟ್ಟಾಗ ವಿಠಲ ವಿಠಲ ಅಂತ ಭಜನೆ 60 ಸಲ ಮಾಡಿಸ್ತೀವಿ ಅಂತ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಧರ್ಮ ಜಾಗೃತಿಗೆ ನಮಗೆ ಪಾದಯಾತ್ರೆಯ ಮುಖ್ಯ ಉದ್ದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ತಾರೆ ಬೆಂಗಳೂರು, ಕಡೂರು, ಭದ್ರಾವತಿ, ತರೀಕೆರೆ, ಈ ಕಡೆ ಓಬಳಾಪುರ ಸೈಡ್ ಬಂದರೆ ಸೇವೇನಹಳ್ಳಿ, ಬಳ್ಳಾರಿ, ಕರ್ನಾಟಕದ ಎಲ್ಲ ಭಾಗದಿಂದನೂ ಜನ ಸೇರ್ತಾರೆ. ಒಂದೊಂದು ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ, ಮತ್ತೆ ಸೇರ್ತಾ ಇರ್ತಾರೆ. ಸ್ಟಾರ್ಟಿಂಗಲ್ಲಿ ನಮಗೆ 210 ಜನ ಇದ್ದರು, ಮತ್ತೆ ಸ್ವಲ್ಪ ಬಿಟ್ಟರು, ಮತ್ತೆ ಸೇರ್ತಾರೆ. ಪ್ರತಿ ಊರಲ್ಲೂ ಸೇರ್ತಾ ಇರ್ತಾರೆ, ಮತ್ತೆ ಬಿಟ್ಟು 4 ದಿನದ್ದು, 5 ದಿನದ್ದು, ವಾರ ದಿನದ್ದು, 1 ದಿನದ್ದು ಎಷ್ಟಾದರೂ ಸೇವೆ ಸೇರ್ಕೊಂಡು ಮಾಡಿ ಅಂತ ನಾವು ಹೇಳ್ತೀವಿ. ನಾಮಚಿಂತನೆ ಮುಖ್ಯ. ಎಷ್ಟಾದರೂ ನಾಮಸ್ಮರಣೆ ಮಾಡಿ. ಕೊನೆಗೆ ಪಂಡ್ರಾಪುರ ಸಿಕ್ಕಿದಾಗ 200ರಿಂದ 250 ಜನ ನಾವು ಸೇರ್ತೀವಿ. 8ನೇ ವರ್ಷ ಇದು. 38ನೇ ವರ್ಷದ ಓಬಳಾಪುರ ಪಾದಯಾತ್ರೆನೇ ಫೇಮಸ್. ಅದರದ್ದೇ ಒಂದು ಫೇಮಸ್ ಓಬಳಾಪುರ. ಅಂದರೆ ನಮ್ಮಲ್ಲಿ ಶಿಸ್ತಿಗೆ ಜಾಸ್ತಿ ಮಹತ್ವ ಕೊಡ್ತೀವಿ. ಬೇರೆ ಪಾದಯಾತ್ರೆಗಿಂತನೂ ನಮ್ಮಲ್ಲಿ ಶಿಸ್ತಿಗೆ, ಕುಡಿಯೋದಾಗಲಿ, ಬೀಡಿ ಸಿಗರೇಟ್ ಸೇರೋದಾಗಲಿ ಯಾವುದೂ ಇಲ್ಲ. ಒಂದು ನೇಮ ಮಾಡ್ಕೊಂಡಿರ್ತೀವಿ ನಾವು. ಬೆಳಗ್ಗೆ 5-5:30 ಹೊಂಟು ಸಾಯಂಕಾಲ 3:45ಗೆ 7 ಗಂಟೆ ಒಳಗೆ ಸೇರ್ತೀವಿ. ಅಲ್ಲಿ ತದನಂತರ ಕೀರ್ತನೆ ಪ್ರವಚನ ಮುಗಿಸ್ತೀವಿ. ನಮ್ಮಲ್ಲಿ ನಾಮಸ್ಮರಣೆ ಮತ್ತು ಸತ್ಸಂಗಕ್ಕೆ 2 ಮಹತ್ವ. ಸತ್ಸಂಗ ಯಾಕೆ ಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ನಾಮಚಿಂತನೆ ಬಗ್ಗೆನೇ ನಾವು ಮಾಡೋದು. ನಾಮಚಿಂತನೆ ಹೇಗೆ ಮಾಡಬೇಕನ್ನೋದಕ್ಕೆ ಸತ್ಸಂಗ ಮತ್ತು ನಾಮಸ್ಮರಣೆ ಮಾಡೋದು ಕ್ರಿಯೆ ಅಂತ ಹೇಳೋಕ್ಕೆ ಇಷ್ಟ. ಪ್ರತಿ ವರ್ಷವೂ ಬಾಳೆಹಣ್ಣು ಸೇವೆ ಮಾಡ್ತಾರೆ. ತದನಂತರ ರಾತ್ರಿ ಪ್ರಸಾದ ವ್ಯವಸ್ಥೆನೂ ಮಾಡಿರ್ತಾರೆ. ವಸತಿನೂ ನಾವು ಇಲ್ಲಿ ಗೋಂದಳಿ ಸಮಾಜ ಪಾಂಡುರಂಗನ ದೇವಸ್ಥಾನ ಇದೆ, ಅಲ್ಲಿ ಹಾಲ್ಟ್ ಮಾಡ್ತೀವಿ. ಶೇಖರ್ ಸ್ವಾಮೀಜಿ ಅಂತ ಭದ್ರಾವತಿ ಗೋಂದಿಮಠ ಶ್ರೀ ಪಾಂಡುರಂಗ ಸಾಧಕಾಶ್ರಮ. ನಮ್ಮ ಸಾಧಕಾಶ್ರಮದ ಉದ್ದೇಶ ಇದು ಬೆಳೆಸಬೇಕು. ಅದಕ್ಕೆ ನಾವು ಶ್ರೀ ಪಾಂಡುರಂಗ ಸಾಧಕಾಶ್ರಮ ಅಂತ ಹೆಸರಿದ್ವಿ. ಸಾಧನೆ ಮಾಡೋರಿಗೆ ಅಲ್ಲಿ ಕಲಿಸ್ತೀವಿ ನಾವು. 1 ತಿಂಗಳು ಮೃದಂಗ ಶಿಬಿರ ಮಾಡ್ತೀವಿ, ರಾಮನವಮಿಯಲ್ಲಿ ರಥೋತ್ಸವ ಮಾಡ್ತೀವಿ, ಪಾದಯಾತ್ರೆಗೆ ಸಪೋರ್ಟ್ ಕೊಡ್ತೀವಿ. ಹರಿಹೋಗ್ತಾ ಈ ವರ್ಷದಂತೆ ಪಂಡರಾಪುರ ಪಾದಯಾತ್ರೆ ಈ ಕ್ಷೇತ್ರ ಪುಣ್ಯಕ್ಷೇತ್ರ. ಅವರಿಗೆ ನಮ್ಮ ಮನೆತನ ಹಾಗೂ ಸತ್ಯಣ್ಣವರಿಂದ, ಮಂಜಣ್ಣವರಿಂದ, ಗುರುಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇವರ ಅನುಗ್ರಹ ಸದಾ ಎಲ್ಲರಿಗೂ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಆ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತಾನೆ ಈಗ ಅವ್ರ ಜೊತೆಗೂ ನಾವು ಪಾದಯಾತ್ರೆ ಸ್ವಲ್ಪ ಮುಂದುವರಿಸ್ತಾ ಇದ್ದೀವಿ. ಹರೇ ಶ್ರೀ.